ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. SSLC ಮೇಲೆ ಮತ್ತು ಕನ್ನಡ ಮಾಧ್ಯಮದಿಂದ ಅಧ್ಯಯನ ಮಾಡಿರುವಂಥ ವಿದ್ಯಾರ್ಥಿಗಳು, SSLCಯಲ್ಲಿ ಕನ್ನಡ ಮೀಡಿಯಮ್ದಿಂದ ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಪ್ಯಾರಾಮೆಡಿಕಲ್ ಮಾಡಿದರೆ ನಮಗೆ ಟಫ್ ಆಗುತ್ತಾ? ಯಾಕಂದರೆ ಪ್ಯಾರಾಮೆಡಿಕಲ್ ಒಳಗಡೆ ಇಂಗ್ಲೀಷ್ ಮೀಡಿಯಮ್ ಒಳಗಡೆ ಇರುತ್ತೆ. ಅಲ್ಲಿ ನಿಮಗೆ ಕನ್ನಡ ಸ್ಟಡಿ ಮಾಡೋದಿಲ್ಲ, ನೀವು ಪ್ಯೂರ್ ಆಗಿ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಮೆಡಿಕಲ್ ಕೋರ್ಸ್ಗಳನ್ನು ಸ್ಟಡಿ ಮಾಡ್ತಿರ್ತೀರ. ಸೊ ಈ ಸಂದರ್ಭದಲ್ಲಿ ನಿಮಗೆ ಏನಾದರೂ ಟಫ್ ಆಗುತ್ತಾ ಅಂತ ವಿದ್ಯಾರ್ಥಿಗಳ ಒಂದು ಕಾಮೆಂಟ್ಸನ್ನು ನಾನು ಆಯ್ಕೊಂಡು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ನೆನಪಿಟ್ಟುಕೊಳ್ಳಿ, ನೀವೀಗ ಹೊಸಬರಿರ್ಬೋದು. ಪ್ರತಿ ವರ್ಷ ಈ ಪ್ಯಾರಾಮೆಡಿಕಲ್ ಬೋರ್ಡ್ ಆದಾಗಿನಿಂದ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು SSLC ಬೇಸ್ ಮೇಲೇ ಅಡ್ಮಿಷನ್ ತೊಗೊತಾರೆ. ಅದು ಸ್ಪೆಷಲಿ ಕನ್ನಡ ಮಾಧ್ಯಮದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಜಾಸ್ತಿ ಒಂದು ಪ್ಯಾರಾಮೆಡಿಕಲನ್ನು ಮಾಡೋದು. ನಮ್ಮ ಚಾನಲ್ ಕೂಡ ನಿಮಗೆ ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನೋಡ್ತಾ ಇದ್ದೀನಿ. ಸೊ ಭಾಳಷ್ಟು ಒಂದು 80% ಅಬೋವ್ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ತೆಗೆದುಕೊಳ್ತಾ ಇರೋದು, ಆಯ್ಕೆ ಮಾಡ್ಕೊತಿರೋದು ಮತ್ತು ಸಕ್ಸಸ್ ಕೂಡ ಆಗಿದ್ದಾರೆ ವಿದ್ಯಾರ್ಥಿಗಳು. ನೀವು ನೋಡ್ಬೋದು, ಟಾಪರ್ ವಿದ್ಯಾರ್ಥಿಗಳು SSLC ಮೇಲೆ ಬಂದಿರುವಂಥವರೇ ಆಗಿರೋದು. ಆಮೇಲೆ ಜಾಸ್ತಿ ರಿಸಲ್ಟ್ಗಳನ್ನು ಪಾಸ್ ಆಗಿರುವಂಥವ್ರು SSLC ಮೇಲೆ ಬಂದಿರುವಂಥ ವಿದ್ಯಾರ್ಥಿಗಳು. ಹೀಗಾಗಿ ನಿಮ್ಮಲ್ಲಿ ಏನಾದರೂ ಸಣ್ಣ ಮುಜುಗರ ಇದ್ದರೆ, ಅಂದರೆ ನಮ್ಮ ಕನ್ನಡ ಮೀಡಿಯಮ್ ಇದ್ದೀವಿ, ನಮಗೆ ಸ್ವಲ್ಪ ಟಫ್ ಅನಿಸುತ್ತೆ ಏನೋ ಅಂತ ಭಯಭೀತರಾಗಿದ್ದರೆ, ಸೊ ಡೋಂಟ್ ವರಿ. ಯಾಕಂತಂದರೆ ಅದಕ್ಕೆಲ್ಲನೂ ಕೂಡ ನಿಮಗೆ ನೋಟ್ಸ್ಗಳನ್ನು ಕೊಡ್ತಾರೆ ಕಾಲೇಜ್ಗಳಲ್ಲಿ. ಒಳ್ಳೆ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೊಳ್ರಿ, ನೋಟ್ಸ್ಗಳನ್ನು ಕೊಡ್ತಾರೆ. ಸೊ ಅದ್ರ ಜೊತೆಗೆ ನೀವು ಕೂಡ ಡೈಲಿ ಸ್ವಲ್ಪ ಇಂಗ್ಲೀಷನ್ನು ಓದಲಿಕ್ಕೆ ಬರಲಿಕ್ಕೆ ಬಂದರೆ ಸಾಕು, ಪ್ಯಾರಾಮೆಡಿಕಲ್ ನೀವು ಸಕ್ಸಸ್ ಆದಂಗೆ. ಜಸ್ಟ್ ಓದಾಕ ಬರೆಯೋಕೆ ಬರಬೇಕು ಅಷ್ಟೇ, ಇಲ್ಲಾಂದರೆ ಟಫ್ ಇಲ್ಲ, ಭಾಳ ಈಸಿ ಇದೆ. ಸೊ ಎಲ್ಲರೂ ಕೂಡ ಬರ್ಬೋದು, ಎಲ್ಲರೂ ಸ್ಟಡಿ ಮಾಡ್ಬೋದು, ಇದರಲ್ಲಿ ಭಯಪಡುವಂಥ ವಿಷಯನೂ ಕೂಡ ಇಲ್ಲ. ಆಮೇಲೆ ನೋಟ್ಸ್ಗಳನ್ನು ಕೂಡ ನಾನು ಅಪ್ಡೇಟ್ ಮಾಡಿರ್ತೀನಿ, ಅಡ್ವಾನ್ಸಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಇಂಗ್ಲೀಷನ್ನೇ ಕನ್ನಡ ಎಕ್ಸ್ಪ್ಲೇನ್ ಮಾಡಿ ಒಂದಷ್ಟು ಪಾಸಿಂಗ್ ಪ್ಯಾಕೇಜ್ ನೋಟ್ಸ್ಗಳನ್ನು ಕೂಡ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಭಾಳ ಈಸಿ ಆಗ್ಬೋದು.